CM ಸಾಹೇಬ್ರ ಹತ್ರ ನಾವು ಕಾರ್ಯಕರ್ತರಾಗಿ ನಾವು ಫಂಕ್ಷನ್ಗಳು ಅಟೆಂಡ್ ಮಾಡ್ತೀವಿ. ಸಿಕ್ಕಿದಾಗ ನಮ್ಮ ಪ್ರೀತಿಯಿಂದ ನಮ್ಮ ನಾಯಕರು ಅಂತ ಹೇಳ್ಬಿಟ್ಟು ಒಂದು ಫೋಟೋಗಳು ತಗೋತೀವಿ, ಸೆಲ್ಫಿಗಳು ತಗೊತೀವಿ. ಸೊ ಆ ಫೋಟೋ ಇಟ್ಕೊಂಡು ನೀವು ಬೇರೆ ಯಾವುದೋ ಮಾಹಿತಿ ಕೊಟ್ಬಿಟ್ಟು ಅಷ್ಟು ಮಟ್ಟಕ್ಕೆ ಆಗೋದಿಲ್ಲ. ಕಾನೂನು ಪ್ರಕಾರ KVCCಯಿಂದ ಲೆಟರ್ ಬರಬೇಕು ಅವ್ರಿಗೆ, ಆಗಿದೆಯಾ ಇಲ್ಲ ಅಂತೇಳಿ ಅದನ್ನು ನೋಡಲಿ. ನಾವೆಲ್ಲ ಸದ್ಯಕ್ಕೆ ದೂರವಾದಂಥ ಮಾತಾಡ ಗೊತ್ತಿರ್ತಕ್ಕಂಥದ್ದೇ. ನಮ್ಮ ಮನೆಗೆ ನಾವೊಂದು ಬೆಂಕಿ ಇಟ್ಕೊತೀವ, ಬೇರೆಯವ್ರ ತಾನೇ ಇಡಬೇಕು. ಅವರೇ ಇದ್ಕೊಂಡು BJP ಪಕ್ಷದವರೇ ಯಾರು ಪುಡಾರಿಗಳು ನಮ್ಮ ಶಾಸಕ ಮನೆ ಮೇಲೆ ಅವ್ರ ಮನೆ ಇದ್ದಿದ್ದ ಟೈಮಲ್ಲಿ ಹೋಗ್ಬಿಟ್ಟು ಕಲ್ತುರೋಟ್ ಹಾಕಿ ನಿಜ, ಅದು FIR ಆಗಿದೆ. ಆ ತನಿಖೆ ಹಂತದಲ್ಲಿದೆ ಸರ್. ಯಾಕೆ ಸರ್ ಕಲ್ಲುಗಳು ಹಾಕಿರೋದು ಏನಕ್ಕೆ? ಅದೊಂದು ಕೆಲಸನೇ ಅದು ಸರ್ ಅವ್ರದ್ದು. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಇದಲ್ಲ, ಸೌಜನ್ಯ ಅಲ್ಲ ಅದು. ಅವರ BJP ಅವರು ಅದರಲ್ಲಿ ಬೆಳ್ಕೊಂಡು ದೇಶಕ್ಕೆ ಸುಳ್ಳು ಹೇಳ್ಕೊಂಡು ಈ ಥರ ಕೆಲಸಗಳು ಮಾಡಿಕೊಂಡೆ ಅವ್ರ ಮೇಲೆ ಬರ್ತಾ ಇದ್ದಾರೆ. ಅದಕ್ಕೆ ಜನ ಬುದ್ಧಿ ಕಲಿಸ್ತಾರೆ, ಕೆಲಸ ಆಗಿದೆ ಸರ್. ತನಿಖಾ ಹಂತದಲ್ಲಿ ಕಲ್ಲೆಸೆದಿರ್ತಕ್ಕಂಥವ್ರು ಯಾರಾದರೂ ಸಿಕ್ಕಿದಾರಾ? ಇನ್ನೂ ಸಿಕ್ಕಿಲ್ಲ, ಅವರು ತನಿಖೆಯಲ್ಲಿದೆ ಸರ್. ಪಕ್ಷ ಒಂದು ಉಚ್ಚಾಟನೆ ಮಾಡಿದೆಯಲ್ಲ, ಹಾಂ ಸರ್. ಉಚ್ಚಾಟನೆ ಮಾಡಿರೋದು ಯಾತಕ್ಕೋಸ್ಕರ, ಏನಾಗಿತ್ತು, ಹೇಗೆ? ಪಕ್ಷದ ಬಗ್ಗೆ ಅವಹೇಳನಕಾರಿ ಮಾತಾಡೋದು, ಬುದ್ಧಲ್ಲಿ ನಿಂತಲ್ಲಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಅವಹೇಳನಕ ಮಾತಾಡೋದು, ನಮ್ಮ ಶಾಸಕರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡೋದು, ನಿಮ್ಮ ಅಪ್ಪಂದಲ್ಲ ಕಾಂಗ್ರೆಸ್ ಪಕ್ಷ ಅಂತ ಹೇಳೋದು, ಇವೆಲ್ಲ ಯಾರಿಗೆ ಸೌಜನ್ಯನ? ಅದು ನಮ್ಮ ಪಕ್ಷದಲ್ಲಿ ಇದ್ಕೊಂಡು ನಮ್ಮ ಪಕ್ಷದವನ್ನ ಈ ಥರ ಮಾತಾಡೋದು ಕರೆಕ್ಟಾ? ಎಷ್ಟು ಮಟ್ಟಿಗೆ ಕರೆಕ್ಟು? ಅದಕ್ಕೆ ಪಕ್ಷ ಒಂದು ಶಿಸ್ತಿನ ಸಿಪಾಯಿ ಪಕ್ಷ ಅಂತಿದೆ, ಅದನ್ನ ತೀರ್ಮಾನ ತಗೊಂಡಿದೆ. ಯೋಗೇಶ್ವರ ಅವ್ರು ಗೆದ್ದಾಗಿದ್ದ ಹಾಂ ಸರ್. ಇಲ್ಲಿನ ಮುಖಂಡರನ್ನ, ಮುಖ್ಯವಾಗಿ ಹಿರಿಯರನ್ನ ಮತ್ತು ಹಳೆ ಕಾಂಗ್ರೆಸ್ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡಿಲ್ಲ. ಅವ್ರು ಏನು ಹೇಳಿದ್ರು ಅವ್ರ ಮಾತು ಕೇಳ್ತಾ ಇಲ್ಲ, ಅವರ ಸಲಹೆಯನ್ನು ತಗೊತಾ ಇಲ್ಲ, ಅವ್ರನ್ನ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋದಕ್ಕೆ ನಡೆಸ್ಕೊಳ್ತಿದ್ದಾರೆ ಅನ್ನೋವಂಥದ್ದು ಏನು ನಿಜ ಸರ್? ನಮಗೆ ಆಗದೆ ಇರ್ತಕ್ಕಂಥವ್ರು ಹೇಳೋ ಮಾತಿದೆಲ್ಲ ಆ ಥರ ಇಲ್ಲ. ನಮ್ಮ ಶಾಸಕರು ನಮಗೆಲ್ಲ ಪ್ರತಿಯೊಬ್ಬರದ್ದು ಕರೆಕ್ಟಾಗಿ ಸ್ಪಂದಿಸ್ತಾ ಇದ್ದಾರೆ. ನಾವೆಲ್ಲ ನಿಷ್ಠೆಯಾಗಿ ಕೆಲಸ ಮಾಡ್ತಾ ಇದ್ದೇವೆ. ಅದು ಆಗದಾಗ ಅಕಸ್ಮಾತ್ ಸ್ಪಂದಿಸದೇ ಇರ್ಬೋದು. ದೊಡ್ಡ ಪಕ್ಷ ಇದು, ಪ್ರತಿಯೊಬ್ಬರನ್ನು ಗಣ್ಯಕ್ಕೆ ತಗೊಳಕ್ಕಾಗಲ್ಲ. ಯಾರೋ ಕೆಲವೊಬ್ಬರು ನೆಗ್ಲೆಕ್ಟ್ ಮಾಡಿರ್ಬೋದು. ದೊಡ್ಡ ಪಕ್ಷ ಇದು, ಸಣ್ಣ ಪಣ್ಣ ನಡೆದಿರ್ಬೋದು. ಅದಕ್ಕೆ ನಾವು ಪಕ್ಷದ ಬಗ್ಗೆ, ನಮ್ಮ ಶಾಸಕರ ಬಗ್ಗೆ ಯಾವುದೇ ಥರ ಅವರು ನಡ್ಕೊಂಡಿಲ್ಲ. ಆ ಥರ ಯಾರೋ ನಮ್ಗೆ ಆಗದೆ ಹೇಳ್ತಕ್ಕಂಥ ಮಾತು. ಅಷ್ಟೊಂದು ಇದನ್ನ ಅವರಿಗೆ ಮೈನಸ್ ಮಾಹಿತಿ ಇಲ್ಲ, ಮಾಹಿತಿ ಇರಲ್ವ ಅವರಿಗೆ? ಸರ್, ಮಾಹಿತಿ ಇರುತ್ತೆ. ಅವ್ರಿಗೂ ಕಮ್ಯುನಿಕೇಶನ್ ಗ್ಯಾಪ್ ಇರ್ಬೋದು, ಕಾರಣಾಂತರದಿಂದ ಪರ್ಸನಲ್ ವಿಚಾರಗಳು ಕೆಲವು ಇರ್ತವೆ. ಹಂಗಂತೇಳಿ ಪಕ್ಷದಲ್ಲಿ ಓಪನ್ ಆಗಿ ಯಾವತ್ತೂ ಯಾರನ್ನೂ ಕಂಡ ಮಾಡೋಕ್ಕೆ ಹೋಗಿಲ್ಲ. ಅವರು ಕಮ್ಯುನಿಕೇಶನ್ ಗ್ಯಾಪ್ ಎಲ್ಲೋ ಇದ್ಕೊಂಡು ಏನೋ ಮಾತಾಡೋದಾಗಲ್ಲ. ಓಪನ್ ಬಂದು ಮಾತಾಡಲಿ, ಕ್ವಶನ್ ಮಾಡಲಿ, ಅವ್ರ ಉತ್ತರ ಅವ್ರು ನಮ್ಮ ಶಾಸಕರು ಕೊಡ್ತಾರೆ. ಸಂಘಟನೆ ಮಾಡಿರುವಂಥದ್ದು ಸರಿ ಇದೆ ಅಂತೀವಿ ಸರ್. ಪಕ್ಷ ವಿಚಾರದಲ್ಲಿ ಮಾತಾಡ್ಬೇಕಂದ್ರೆ ಕರೆಕ್ಟ್ ಕಾನೂನು ಮಾಡಬೇಕು. ಸಣ್ಣ ತಪ್ಪ ನಾಳೆ ದೊಡ್ಡ ತಪ್ಪ ಮಾಡ್ಬೋದು. ಅಲ್ಲಿಗೆಲ್ಲ ಚೂಟಾಗಬೇಕಲ್ವಾ? ಶಿಕ್ಷೆ ಕೊಡ್ಬೇಕಲ್ಲ. ನಾಳೆ ಇನ್ನೊಬ್ರು ಧೈರ್ಯ ಮಾಡಲ್ವಲ್ಲ ಇನ್ನೇನು ಮಾತಾಡೋಕ್ಕೆ. ಶಾಸಕಂತ ಒಂದು ಮರ್ಯಾದೆ ಇದೆಯಲ್ಲ, ಒಂದು ರೆಸ್ಪೆಕ್ಟ್ ಇದೆಯಲ್ಲ, ಸ್ಥಾನಕ್ಕಾದ್ರೂ ಮರ್ಯಾದೆ ಕೊಡ್ಬೇಕಲ್ವಾ? ನಿಮ್ಮ ಅಪ್ಪಂದ ಪಕ್ಷ ಅಂತಂದ್ರೆ ಏನು ಅರ್ಥ ಏನಿದೆ ಅದಕ್ಕೆ? ಆಸಿದೆಯಾ, ಅನುಭವ ಇದೆಯಾ ನಿಮಗೆ? ಇನ್ನು ಯೂತ್ತು ಇನ್ನೂ ಬೆಳಿಬೇಕಾಗ್ತದೆ. ಅದು ಬಾಯಿ ಬಂದಾಗೆಲ್ಲ ಮಾತಾಡಿದ್ರೆ ಶಿಕ್ಷೆಗೆ ಒಳಗಾಗಿದ್ದಾರೆ. ಅದು ಪಕ್ಷ ತೀರ್ಮಾನ ತಗೊಳುತ್ತೆ ಸರ್. ನಾನು ಲೇಬರ್ಸ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್. ಇವತ್ತು ಇಲ್ಲಿ ಕರೆದಿರ್ತಕ್ಕಂಥ ವಿಚಾರ ಏನಂತಂದರೆ, ನಾನೊಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ. ನಮಗಿರೋ ಮಾಹಿತಿ ಪ್ರಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಇಡೀ ನಮ್ಮ ದೇಶದಲ್ಲೇ ದೊಡ್ಡ ಪಕ್ಷ. ಆ ಪಕ್ಷದಲ್ಲಿ ಕೆಲಸ ಮಾಡಬೇಕಂದ್ರೆ ಭಾರಿ ಹುಷಾರಾಗಿ ಮಾತಾಡಬೇಕಾಗ್ತದೆ. ಅಂಥ ವಿಚಾರದ ಯಾರು ಕೆಲವರು ಯೂತು ಸಂಬಂಧಪಟ್ಟಂಥ ಒಬ್ಬ ವ್ಯಕ್ತಿ ಪಕ್ಷ ಸೋತಾದಮೇಲೆ ನಮ್ಮ ಶಾಸಕರ ಬಗ್ಗೆ ಅವಹೇಳನಕಾರಿ ಮಾತುಗಳು ಮಾತಾಡೋದು, ಅವ್ರನ್ನ ವ್ಯಂಗ್ಯವಾಗಿ ಮಾತಾಡ್ತಕ್ಕಂಥ ಕೆಲಸ ನಡೀತಾ ಇತ್ತು. ಅದು ಒಂದೇ ಅದು 3-4 ಸರಿ ನಾವು ಕೂಡ ಕೇಳಿದ್ದೀವಿ. ವ್ಯಂಗ್ಯವಾಗಿ ತಿರಸ್ಕಾರ ಮಾತಾಡೋದು. ಅಟ್ಲೀಸ್ಟ್ ಅವರು MLA ಆಗಿರ್ತಕ್ಕಂಥವ್ರು, ಅವ್ರಿಗೊಂದು ಸ್ಥಾನಮಾನ ಇದೆ, ಅವ್ರಿಗೆ ಗೌರವ ಕೊಟ್ಟಂಥ ಇದೆ. ಹಾಗಾಗಿ ಅವನ್ನ ಅವಹೇಳವಾಗಿ ಮಾತಾಡೋದು, ಏಕವಚನದಲ್ಲಿ ಮಾತಾಡೋದು, ಪಕ್ಷದ ಬಗ್ಗೆ ತಿರಸ್ಕಾರ ಮಾತಾಡೋದ್ರಿಂದ ಪಕ್ಷ ಒಂದು ತೀರ್ಮಾನ ತಗೊಂಡು ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಕೇಳ್ಪಟ್ವಿ. ಆ ವಿಚಾರವಾಗಿ ನಿನ್ನೆ ಕೆಲವರು ನಮ್ಮ ರಾಜ್ಯದ DCM ಹತ್ರ ಹೋಗ್ಬಿಟ್ಟು ಅದನ್ನು ಸ್ಟಾಪ್ ಮಾಡಬೇಕಂತ ನಡೀತಾ ಇದೆಯಂತೆ. ಅದಕ್ಕೆ ಯಾವುದೇ ಥರ ಪುರಾವೆಗಳೆಲ್ಲ ಫೋಟೋ ಹಾಕ್ಬಿಟ್ಟು ನ್ಯೂಸಲ್ಲಿ ಬಂದಿದೆ. ಸೊ ಹಾಗಾಗಿ ಪಕ್ಷದಲ್ಲಿ ಮಾತಾಡಬೇಕಾದ್ರೆ ತುಂಬ ಹುಷಾರಾಗಿ ಮಾತಾಡಬೇಕು. ದೊಡ್ಡ ಪಕ್ಷ ಅವ್ರ ಸ್ಥಾನಕ್ಕಾದ್ರೂ ಅಟ್ಲೀಸ್ಟ್ ಮರ್ಯಾದೆ ಕೊಡಬೇಕು. ಆ ಮರ್ಯಾದೆ ಕೊಟ್ಟಿಲ್ಲ, ಅದಕ್ಕೆ ಶಿಕ್ಷೆ ಕೊಟ್ಟಿರೋದು ಕರೆಕ್ಟ್ ಅಂತ ನಾನು ಭಾವಿಸ್ತೀನಿ. ಯಾರೇ ಅವರೇ ಆಗಲಿ ನಾನೇ ಆಗಲಿ ಪಕ್ಷಕ್ಕೆ ವಿರೋಧ ನಡ್ಕೊಂಡಾಗ ಪಕ್ಷದಲ್ಲಿ ಅದನ್ನು ತಗೊಳ್ಳೋದು ಸರ್ವೇ ಸಾಮಾನ್ಯ. ಅದನ್ನು ತಗೊಂಡಿದ್ದಾರೆ, ಅದನ್ನು ನಾವು ಸ್ವೀಕಾರ ಮಾಡಬೇಕು. ಹಾಗಾಗಿ ಮತ್ತಿನ್ನೊಂದು ವಿಚಾರ, ನಿನ್ನೆ ಕೆಲವರು BJP ಪಕ್ಷದವರು ನಮ್ಮ ಪಕ್ಷ ಬಗ್ಗೆ ತುಂಬ ಅವಹೇಳನವಾಗಿ ಮಾತಾಡಿದ್ರೆ ಬಳೆ ತೋರಿಸೋ ಲೆವೆಲ್ ಬಂದಿದ್ದಾರೆ ಅಂತಂದರೆ, ನಮ್ಮ ಪಕ್ಷದಲ್ಲಿ ಕೂಡ ನಾವು ಇದ್ದೀವಿ, ನಾವು ಕಾರ್ಯಕರ್ತರಿದ್ದೀವಿ. ನಮಗೂ ತೋರಿಸೋದು ಬರ್ತಾ ಬಳೆ ತೋರಿಸೋದು, ಇನ್ನೇನೋ ತೋರಿಸೋ ಶಕ್ತಿ ಕೂಡ ನಮ್ಮಲ್ಲಿ ಕೂಡ ಇದೆ.
ಸೊ ಹಾಗಾಗಿ ಅವ್ರಿಗೊಂದು ಹೇಳ್ತೀನಿ, ಮಾತು ತಪ್ಪಿದ ಶಾಸಕರು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಹೋದ ಎಲೆಕ್ಷನಲ್ಲಿ ನಮ್ಮ ಇವಾಗ ಹಾಲಿ MP ಆಗಿರ್ತಕ್ಕಂಥ ಡಾಕ್ಟರ್ ಸುಧಾಕರ್ ಅವರು ಮಂಚನಲ್ಲಿ ಒಂದು ಭಾಷಣ ಮಾಡಿದ್ರು. JDS ಪಕ್ಷ ಸುಳ್ಳಿನ ಪಕ್ಷ, BJP ಪಕ್ಷ ಮೋಸದ ಪಕ್ಷ, ಕಾಂಗ್ರೆಸ್ ಪಕ್ಷ ಹೇಳಿದ ನುಡಿದಂತೆ ಹೇಳಿದಂಥ ಪಕ್ಷ ಅಂತ ಇದ್ದರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಅವರೇ ಅಚಾತುರವಾಗಿ ಬಾಯಿ ತಪ್ಪಿದ್ರು. ಆಗ ಅವರು ಅಷ್ಟು ಸೀನಿಯರ್ ಇದು ಒಬ್ಬ ಮಿನಿಸ್ಟರ್ ಮಾತಾಡ್ತಂತಂದರೆ ನಮ್ಮ ಶಾಸಕರು ಒಂದು ಸಣ್ಣ ಮಾತು ಮಾತಾಡೋದ್ರಲ್ಲಿ ಏನು ತಪ್ಪಿದೆ? ಅದನ್ನ ಯಾಕೆ ಸಮಸ್ಯೆ? ಇನ್ಮೇಲೆ BJP ಪಕ್ಷದವರು ಮಾತುಗಳು ಸ್ವಲ್ಪ ಹುಷಾರಾಗಿ ಮಾತಾಡಬೇಕು. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ, ನಾವು ನಮಗೂ ಮಾತಾಡೋದು ಬರ್ತದೆ, ನಾವು ಗಳಿಸಿದ್ದೀವಿ, ನಾವು ಪಕ್ಷ ನಿಷ್ಠಾವಂತ ಕಾರ್ಯಕರ್ತ ಇದ್ವಿ. ಇನ್ನು ಮುಂದೆ ಅವೆಲ್ಲ ಸ್ಟಾಪ್ ಮಾಡಬೇಕು. ಅವ್ರ ಪಕ್ಷದ ಅವ್ರು ಮಾತಾಡಬೇಕು, ನಮ್ಮ ಪಕ್ಷ ಅವೇಳನ್ನು ಕೊಡೋದಾದರೆ ನಾವು ಕೂಡ ಸಿದ್ಧವಾಗಿದ್ದೀವಿ. ಯಾವುದೇ ರೀತಿಯಾಗಲಿ ನಾವು ಸಿದ್ಧವಾಗಿದ್ದೀವಿ. ಅವ್ರ ದೇವ್ರ ಕೌಂಟ್ರ್ ಕೊಡೋದು ನಿಲ್ಲಿಸಬೇಕು. ಅವ್ರಿಗಿಂತ 1:10 ಟೈಮ್ಸ್ ಕೌಂಟ್ರ್ ಕೊಡೋದು ನಮ್ಮಲ್ಲಿದೆ, ನಾವು ಕೂಡ ರೆಡಿ ಇದ್ದೀವಿ ಅನ್ನೋ ಮಾತನ್ನು